ನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ HL. ಇಂದು ನವೆಂಬರ್ 26. ಪ್ರತಿಯೊಬ್ಬ ಭಾರತೀಯ ನಾಗರಿಕನು ನೆನಪಿನಲ್ಲಿಡಬೇಕಾಗಿರುವಂತಹ ಮತ್ತು ಗೌರವಿಸಬೇಕಾಗಿರುವಂತಹ ದಿನ. ಪ್ರತಿಯೊಬ್ಬ ಭಾರತೀಯನ ಜೀವನದ ದಿಕ್ಕನ್ನ ನಿರ್ಧರಿಸಿದಂತಹ ಮಹತ್ವದ ದಿನ. ಇದು ನಮ್ಮ ದೇಶದ ಅಡಿಪಾಯವೇ ಆದ ಸಂವಿಧಾನದ ದಿನ. ಈ ದಿನವನ್ನ ನಾವು ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಣೆಯನ್ನ ಮಾಡ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಸಂವಿಧಾನ ದಿನದ ಹಾರ್ದಿಕ ಶುಭಾಶಯಗಳು. ನಮ್ಗೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ಮುಂದೆ ದೇಶವನ್ನ ಹೇಗೆ ನಡೆಸಬೇಕು, ನಮ್ಮ ಭವಿಷ್ಯದ ದಾರಿ ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ನೀಡಿದಂತಹ ಆ ಮಹಾನ್ ಗ್ರಂಥವನ್ನೇ ನಾವು ಭಾರತದ ಸಂವಿಧಾನ ಅಂತ ಕರೆಯಲಾಗುತ್ತೆ. ನಮ್ಮ ಸ್ವಾತಂತ್ರ್ಯದ ನಂತರ ಈ ದೇಶವನ್ನ ಏಕತೆಯಿಂದ ಸಮಾನತೆಯಿಂದ ಮುನ್ನಡೆಸಲು ಬೇಕಾಗಿರುವಂತಹ ಕಾನೂನು ಮತ್ತೆ ಸಿದ್ಧಾಂತದ ಆಧಾರ ಸ್ತಂಭವೇ ಈ ನಮ್ಮ ಸಂವಿಧಾನ. ಬರೋಬ್ಬರಿ 76 ವರ್ಷಗಳ ಹಿಂದೆ ಅಂದ್ರೆ 1949 ಇದೇ ದಿನದಂದು ಸುದೀರ್ಘ ಚರ್ಚೆ, ಸರಿ ತಪ್ಪುಗಳ ವಿಮರ್ಶೆಯ ನಂತರ ನಮ್ಮ ಸಂವಿಧಾನ ರಚನಾ ಸಭೆಯು ಈ ಒಂದು ಬೃಹತ್ ದಾಖಲೆಯನ್ನ ಅಂಗೀಕರಣ ಮಾಡುತ್ತೆ. ಆದರೆ ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಮಾತ್ರ ಜನವರಿ 26, 1950. ಆ ದಿನವನ್ನ ನಾವು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆಯನ್ನ ಮಾಡ್ತೀವಿ. ಆದರೆ ನವೆಂಬರ್ 26 ಭಾರತದ ಸಂವಿಧಾನವನ್ನ ಸ್ವೀಕರಿಸಿದ ದಿನ. ಇದನ್ನ ರಚಿಸೋದಕ್ಕೆ ತೆಗೆದುಕೊಂಡಿರುವಂತಹ ಸಮಯ 2 ವರ್ಷ 11 ತಿಂಗಳು 18 ದಿನಗಳು. ರಚನೆಯ ಸಮಯದಲ್ಲಿ ಮೂಲ ಸಂವಿಧಾನದಲ್ಲಿ 395 ವಿಧಿ, 22 ಭಾಗಗಳು ಮತ್ತು 8 ಅನುಸೂಚಿಗಳು ಒಳಗೊಂಡಿತ್ತು. ಇದು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಎನ್ನುವಂತಹ ದಾಖಲೆಯನ್ನು ಕೂಡ ಹೊಂದಿದೆ. ಭಾರತದಂತಹ ಅಪಾರ ವೈವಿಧ್ಯತೆ ಇರುವಂತಹ ದೇಶಕ್ಕೆ ಒಂದು ಸಂವಿಧಾನ ಬರೆಯೋದು ಸಾಮಾನ್ಯವಾದ ಕೆಲಸವಾಗಿರಲಿಲ್ಲ. ಜಾತಿ, ಧರ್ಮ, ಭಾಷೆಗಳ ತಡೆಗೋಡೆಗಳನ್ನ ದಾಟಿ ಪ್ರತಿಯೊಬ್ಬ ನಾಗರಿಕರಿಗೂ ನ್ಯಾಯ ಸಿಗುವಂತೆ ಮಾಡುವುದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿತ್ತು. ಆದ್ರೆ ಈ ಸವಾಲನ್ನ ಎದುರಿಸಿದವರು ಕರಡು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರನ್ನ ನಿಜಕ್ಕೂ ನಾವು ಮರೆಯೋ ಹಾಗಿಲ್ಲ. ಕೇವಲ ಅವರು ಒಬ್ಬ ಕಾನೂನು ತಜ್ಞರಾಗಿರ್ಲಿಲ್ಲ, ಬದಲಿಗೆ ಸಾಮಾಜಿಕ ಸಮಾನತೆಯ ಮಹಾನ್ ಹೋರಾಟಗಾರರಾಗಿದ್ರು. ಅವರ ದೂರದೃಷ್ಟಿ ಮತ್ತೆ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಹಕ್ಕಿಗಾಗಿ ಅವರ ಬಗೆಗಿದ್ದಂತಹ ಕಾಳಜಿಯಿಂದಾಗಿ ನಮ್ಮ ಸಂವಿಧಾನವನ್ನ ವಿಶ್ವದಲ್ಲಿಯೇ ಅತ್ಯಂತ ವ್ಯಾಪಕವಾದ ಮತ್ತು ಪ್ರಗತಿಪರದ ದಾಖಲೆಗಳಲ್ಲಿ ಒಂದಾಗಿ ರೂಪಿಸಿದ್ದಾರೆ. ಸುಮಾರು 60 ದೇಶಗಳ ಸಂವಿಧಾನವನ್ನ ಆಳವಾಗಿ ಅಧ್ಯಯನ ಮಾಡಿದಂತಹ ಅಂಬೇಡ್ಕರ್ ಅವರು ಅವುಗಳಲ್ಲಿರುವಂತಹ ಒಂದೊಳ್ಳೆ ಅಂಶಗಳನ್ನ ನಮ್ಮ ದೇಶಕ್ಕೆ ಅವಶ್ಯಕತೆಗೆ ತಕ್ಕಂತೆ ಮಾರ್ಪಡಿಸಿ ನಮ್ಮ ಸಂವಿಧಾನವನ್ನ ರಚಿಸಿದ್ರು. ನಮ್ಮ ಸಂವಿಧಾನದ ಪೀಠಿಕೆ ಏನ್ ಹೇಳುತ್ತೆ ಅಂದ್ರೆ, ಭಾರತದ ಪ್ರಜೆಗಳಾದ ನಾವು ಈ ಒಂದು ಸಾಲಿನಲ್ಲಿ ನಮ್ಮ ಶಕ್ತಿ ಅಡಗಿದೆ. ಸಂವಿಧಾನವು 3 ಮಹತ್ವದ ತತ್ವಗಳ ಮೇಲೆ ನಿಂತಿದೆ. ಸಾರ್ವಭೌಮತ್ವ, ದೇಶದ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ನಮ್ಮ ಭಾರತೀಯರ ಕೈಯಲ್ಲಿಯೇ ಇದೆ. ಪ್ರಜಾಪ್ರಭುತ್ವ, ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಇರುವಂತಹ ಆಡಳಿತ. ಜಾತ್ಯತೀತತೆ ಮತ್ತು ಸಮಾಜವಾದ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಮತ್ತು ಸರ್ಕಾರವು ಯಾವುದೇ ಒಂದು ಧರ್ಮವನ್ನ ಬೆಂಬಲಿಸೋದಿಲ್ಲ. ಇನ್ನ ನಮ್ಮ ಸಂವಿಧಾನವು ನಮಗೆ 6 ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಅವುಗಳಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ ಈ ಹಕ್ಕಿನ ಮೂಲಕವೇ ನಾವು ನಮ್ಮ ಎಲ್ಲ ಉಳಿದ ಹಕ್ಕುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ನಾವು ನ್ಯಾಯಾಲಯದ ಮೊರೆಯನ್ನ ಹೋಗ್ಬಹುದು. ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಯಾವುದೇ ಒಂದು ರಾಷ್ಟ್ರಕ್ಕೆ ಅದರ ಸಂವಿಧಾನವು ಅದರ ಆತ್ಮ ಮತ್ತೆ ಗುರುತಿನ ಚಿಹ್ನೆ ಇದ್ದಂತೆ. ಇನ್ನ ವೀಕ್ಷಕರೇ, ಬ್ರಿಟಿಷರ ದಬ್ಬಾಳಿಕೆಯಿಂದ ಬಿಡುಗಡೆಗೊಂಡಂತಹ ನವ ಭಾರತಕ್ಕೆ ಪ್ರಜಾಪ್ರಭುತ್ವದ ದಾರಿಯಲ್ಲಿ ಮುನ್ನಡೆಯಲು ಒಂದು ಸ್ಪಷ್ಟ ಮಾರ್ಗದರ್ಶಿ ಬೇಕಿತ್ತು. ಆ ಮಾರ್ಗದರ್ಶಿಯೇ ಈ ನಮ್ಮ ಸಂವಿಧಾನ. ಇನ್ನ ಸಂವಿಧಾನದ ಮೂಲ ಆಶಯಗಳು ಯಾವೆಲ್ಲ ಅಂತ ನೋಡಿದ್ರೆ ಅದು 4: ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಭ್ರಾತೃತ್ವ. ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಜಾತಿ, ಧರ್ಮ, ಲಿಂಗಗಳ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಸಮಾನ ಅವಕಾಶ.
ಯೋಚನೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಜೀವನದ ಸ್ವಾತಂತ್ರ್ಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಬಾಳ್ಬೇಕು, ದೇಶದ ಏಕತೆಯನ್ನ ಕಾಪಾಡಬೇಕು. ಈ ಮೌಲ್ಯಗಳೇ ಇವತ್ತು ನಮ್ಮ ಪ್ರಜಾಪ್ರಭುತ್ವವನ್ನ ಜೀವಂತವಾಗಿರಿಸಿದೆ. ಸಂವಿಧಾನ ದಿನದಂದು ಆಚರಿಸುವುದು ಕೇವಲ ಒಂದು ರಜೆ ದಿನವನ್ನಾಗಿ ಅಲ್ಲ, ಬದಲಿಗೆ ನಮ್ಮ ಸಂವಿಧಾನವು ನಮಗೆ ನೀಡಿದಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ನಾವು ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆ ಮೊದಲು ನಾವು ಅರ್ಥಕೊಳ್ಬೇಕು. ಸಂವಿಧಾನದ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಡಾಕ್ಟರ್ BR ಅಂಬೇಡ್ಕರ್ ಮತ್ತೆ ಇತರ ನಾಯಕರ ಕನಸಾದ ಸಮೃದ್ಧ ಭಾರತವನ್ನ ಕಟ್ಟೋಕೆ ಸಾಧ್ಯ. ಇದೇ ಸಂವಿಧಾನದ ಮೌಲ್ಯಗಳ ರಕ್ಷಣೆಗಾಗಿ ನಾವು ಇಂದಿನ ದಿನ ಸಂಕಲ್ಪ ಮಾಡೋಣ. ದೇಶದ ಕಾನೂನಿಗೆ ಗೌರವ ನೀಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸಂವಿಧಾನ ದಿನದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತೊಂದಷ್ಟು ವಿಶೇಷ ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡಿ ಕರುನಾಡು ಟಿವಿ, ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ.